ನಮಸ್ತೆ ಎಲ್ಲ ವಿ ಎಲ್ ಇ ಸ್ನೇಹಿತರಿಗೆ. ಸಿ ಎಸ್ ಸಿಯಲ್ಲಿ ಇವಾಗ ಒಂದು ಎಲ್ಲ ವಿ ಎಲ್ ಇಸ್ಗೂ ಮತ್ತು ಗ್ರಾಹಕರಿಗೆ ಫ್ರೀಯಾಗಿ ಯುವ ಎ ಐ ಫಾರ್ ಆಲ್ ಅಂತೇಳಿ ಒಂದು ಕೋರ್ಸನ್ನು ಬಿಟ್ಟಲಾಯಿತು. ಸೊ ಈ ಕೋರ್ಸ್ ಬಂದ್ಬಿಟ್ಟು ಇವಾಗ ಎ ಐ ತಂತ್ರಜ್ಞಾನ ಏನಿದೆ ಅಲ್ವಾ, ಪ್ರತಿಯೊಂದು ಇದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕು. ಸೊ ಡೈಲಿ ನಾವು ಮಾಡುವ ಕೆಲಸಗಳಲ್ಲಿ ಎ ಐ ಯಾವ ಥರ ನಮಗೆ ಯೂಸ್ ಆಗುತ್ತೆ, ಸೊ ನಾವು ಯಾವೊಂದು ಸ್ಕಿಲ್ಸನ್ನ ಡೆವಲಪ್ ಮಾಡ್ಕೋಬೇಕು ಈ ಒಂದು ಎ ಐ ತಂತ್ರಜ್ಞಾನನ ಯೂಸ್ ಮಾಡಲಿಕ್ಕೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಕೋರ್ಸಲ್ಲಿ ಕೊಡಲಾಗುತ್ತೆ. ಸೊ ಪ್ರತಿಯೊಂದು ವಿಯಲ್ಲಿ ಕೂಡ ನೋಂದಣಿ ಮಾಡ್ಕೋಬೇಕು, ಮತ್ತು ನೀವು ಬೇರೆ ಸ್ಟೂಡೆಂಟ್ಸ್ ಇರ್ಬೋದು, ಬೇರೆ ಯಾರೇ ಇರಲಿ, ನಿಮ್ಮ ಗ್ರಾಹಕರನ್ನ ಕೂಡ ನೀವು ನೋಂದಣಿಯನ್ನು ಮಾಡ್ಬೋದು. ಸೊ ಇದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಂಗೆ ಎ ಐ ಯುವ ಅನ್ನೋ ಒಂದು ಇದು ಕೋರ್ಸ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ 4.5 ತಾಸು ಈ ಒಂದು ಕೋರ್ಸನ್ನು ಡಿಸೈನ್ ಮಾಡಲಾಯಿತು. ಸೊ ಬೇಸಿಕ್ ಸ್ಟೆಪ್ಸು ಇದನ್ನು ನೋಂದಣಿ ಮಾಡ್ಕೋಬೇಕಂತಂದರೆ, ಒಂದು ಲಾಗಿನ್ ಟು ಡಿಜಿಟಲ್ ಸೇವಾ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಅಲ್ಲಿ ಯುವ ಎ ಐ ಟ್ರೈನಿಂಗ್ ಅಂತ ಸರ್ಚ್ ಮಾಡಬೇಕು. ಸೊ ಅಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಇಲ್ಲಾಂದರೆ ರಿಫ್ರೆಶ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಪೋರ್ಟಲ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡು ನಂತರ ನೀವು ಅದರಲ್ಲಿ ಲಾಗಿನ್ನ ಆಗಬೇಕಾಗತ್ತೆ. ಸೊ ನಿಮ್ಗೆ ಇಲ್ಲಿ ಡಿಜಿಟಲ್ ಸೇವಾ ಪೋರ್ಟಲ್ ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ಸರ್ಚಲ್ಲಿ ಯುವ ಎ ಐ ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಇದೆ ಅಲ್ವಾ, ಯುವ ಎ ಐ ಟ್ರೈನಿಂಗ್ ಅಂತೇಳಿ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಯುವ ಎ ಐ ಪೋರ್ಟಲ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಈ ಪೋರ್ಟಲ್ ಓಪನ್ ಆಗುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಫಿಲ್ ದ ಫಾರ್ಮ್ ಬಿಲೋ ಟು ರಿಜಿಸ್ಟರ್ ಫಾರ್ ನ್ಯಾಸ್ಕಾಮ್ ಸಿ ಎಸ್ ಸಿ ಸ್ಕಿಲ್ ಇನಿಷಿಯೇಟಿವ್ ಅಂತಿದೆ ಅಲ್ವಾ. ಸೊ ಇಲ್ಲಿ ಸಿ ಎಸ್ ಸಿ ಐ ಡಿಯನ್ನು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಯಾರಿಗೆ ನೋಂದಣಿ ಮಾಡ್ತಾ ಇದ್ದೀರಾ ಈ ಒಂದು ಕೋರ್ಸನ್ನು, ಇವಾಗ ವಿ ಎಲ್ ಇ ಸ್ವತಃ ನೀವೇ ಮಾಡ್ಕೊತಿದ್ದೀರಾ ಅಂದರೆ ನಿಮ್ಮ ಸಿ ಎಸ್ ಸಿ ಐ ಡಿ ಹಾಕ್ತೀರಾ. ಅದಾದ ನಂತರ ನಿಮ್ಮ ಇಮೇಲ್ ಐ ಡಿ ಹಾಕ್ತೀರಾ, ನಿಮ್ಮದು ಹೆಸರನ್ನ ಹಾಕಿ ಲಾಗಿನ್ ಅಂತ ಕೊಡ್ತೀರಾ. ಸಪೋಸ್ ನೀವು ಬೇರೆ ಗ್ರಾಹಕರಿಗೆ ನೋಂದಣಿ ಮಾಡ್ತಿದ್ದೀರಾ ಅಂದರೆ ಸಿ ಎಸ್ ಸಿ ಐ ಡಿ ನಿಮ್ದು ಹಾಕ್ತೀರಾ, ಇಮೇಲ್ ಐ ಡಿ ಅವ್ರದ್ದು ಗ್ರಾಹಕರದ್ದು ಹಾಕ್ತೀರಾ, ಮತ್ತು ಫುಲ್ ನೇಮ್ ಕೂಡ ಗ್ರಾಹಕರದ್ದು ಹಾಕಿ ನೆಕ್ಸ್ಟ್ ಲಾಗಿನ್ ಅಂತ ಕೊಡ್ತೀರಾ. ಸೊ ಇಲ್ಲಿ ನಾನು ಒಬ್ಬ ಗ್ರಾಹಕರ ಒಂದು ಜಿಮೇಲ್ ಐ ಡಿ ಮತ್ತು ಅವರ ಹೆಸರನ್ನ ಇಲ್ಲಿ ಫಿಲ್ ಮಾಡಿದ್ದೀನಿ, ನಮ್ಮ ಒಂದು ಸಿ ಎಸ್ ಸಿ ಐ ಡಿನ ಫಿಲ್ ಮಾಡಿದ್ದೀನಿ. ಸೊ ಇಲ್ಲಿ ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಒನ್ಸ್ ಅದು ನೀವು ಸೆಲೆಕ್ಟ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಪೇಜಲ್ಲಿ ಈ ಥರ ನಿಮಗೆ ವಿಸಿಬಲ್ ಆಗುತ್ತೆ. ಇಲ್ಲಿ ನೋಡಿ ಯುವ ಎ ಐ ಫಾರ್ ಆಲ್ ಅಂತ ಕಾಣಿಸ್ತದೆ, ಇಲ್ಲಿ ಫ್ರೀ ಅಂತಿದೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಿಮಗೆ ಇಂಗ್ಲೀಷು, ಹಿಂದಿ, ಮಲಯಾಳಂ 3 ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಹಿಂದಿಯಲ್ಲಿ ಕಂಫರ್ಟ್ ಇದ್ದರೆ ಹಿಂದಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎನ್ರೋಲ್ ಅಂತ ನೀವು ಕೊಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಲರ್ನರು ಮತ್ತು ಪಬ್ಲಿಷರ್ ಅಂತ ಇರುತ್ತೆ. ಇಲ್ಲಿ ಲರ್ನರ್ ಅಂತ ನೀವು ಸೆಲೆಕ್ಟ್ ಅಲ್ಲಿರುತ್ತೆ ಆಲ್ರೆಡಿ. ಸೊ ಅದರ ಕೆಳಗಡೆ ನೀವು ನಿಮ್ಮ ಒಂದು ಮತ್ತೆ ಇಲ್ಲಿ ಪೂರ್ಣ ಹೆಸರು ಮತ್ತು ಇಮೇಲ್ ಐ ಡಿ ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಇಮೇಲ್ ಅಂತ ಕ್ಲಿಕ್ ಮಾಡಿದರೆ ಇಮೇಲ್ಗೆ ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ನೀವು ಎಂಟ್ರ್ ಮಾಡಿದರೆ ಇಮೇಲ್ ವೆರಿಫೈ ಆಗುತ್ತೆ. ಅದಾದ ನಂತರ ಇಲ್ಲೊಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಅದನ್ನೇ ಇನ್ನೊಮ್ಮೆ ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನಿಮ್ಮದು ಹೆಸರು ನೋಂದಣಿ ಮಾಡಿ ಅಲ್ಲಿ ಇಮೇಲ್ ಐ ಡಿ ಹಾಕಿಬಿಟ್ಟು ಒ ಟಿ ಪಿ ಜನ್ರೇಟ್ ಮಾಡಿ ಅದನ್ನು ವೆರಿಫೈ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟು ಕ್ರಿಯೇಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮದು ಆಲ್ರೆಡಿ ಹೆಸರು ಪ್ರೀಫಿಲ್ ಆಗಿರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ನೀವು ನಮೂದಿಸಬೇಕಾಗುತ್ತೆ. ಆಮೇಲೆ ಜೆಂಡರು, ಅದಾದ ನಂತರ ನಿಮ್ಮದು ಏರಿಯಾ ಪಿನ್ ಕೋಡು ಮತ್ತು ಮೊಬೈಲ್ ನಂಬರು ಎಂಟ್ರಿ ಮಾಡಿಬಿಟ್ಟು ನೀವು ಮತ್ತೆ ಒ ಟಿ ಪಿನ ಜನ್ರೇಟ್ ಮಾಡಬೇಕಾಗುತ್ತೆ. ಈ ಥರ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕೊಟ್ಟರೆ ಒ ಟಿ ಪಿ ಬರುತ್ತೆ. ಅದನ್ನು ಹಾಕಿಬಿಟ್ಟು ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಅಕ್ಯುಪೇಷನ್ ಅಂತಿದೆ ಅಲ್ವಾ, ಇಲ್ಲಿ ನಿಮ್ಮದು ಕರೆಂಟ್ ಇವಾಗ ಪ್ರೆಸೆಂಟ್ ಅಕ್ಯುಪೇಷನ್ ಏನಿದೆ ಅನ್ನೋದು, ನೀವೇನಾದರೂ ಕೆರಿಯರ್ ಆಸ್ಪರೆಂಟ್ ಇದ್ದೀರಾ ಅಂದರೆ ಜಾಬ್ಸು ಬಗ್ಗೆ ಹುಡುಕ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಐ ಟಿ ಎಂಪ್ಲಾಯೀಸ್ ಇದ್ದೀರಾ, ಅಥವಾ ನಾನ್ ಐ ಟಿ ಎಂಪ್ಲಾಯೀಸ್ ಇದ್ದೀರಾ, ಎಂಪ್ಲಾಯ್ಮೆಂಟ್ ಸೀಕರ್. ಸೊ ನೀವು ಯಾವುದಾದ್ರೂ ಜಾಬ್ನ ಹುಡುಕ್ತಾ ಇದ್ದೀರಾ, ಅಥವಾ ಅದರ್ಸ್ ಬಂದರೆ ಅದರ್ಸಲ್ಲಿ ನೀವು ನಮೂದಿಸಬೇಕಾಗತ್ತೆ. ಸಪೋಸ್ ಇಲ್ಲಿ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಕ್ಯುಪೇಷನ್ನ ಎಂಟ್ರಿ ಮಾಡಬೇಕಾಗತ್ತೆ. ಸಪೋಸ್ ನೀವು ಸಿ ಎಸ್ ಸಿ ವಿ ಎಲ್ಲಿನೋ ಅಥವಾ ಬಿಸ್ನೆಸ್ಸೋ ಈ ಥರ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಹೈಯೆಸ್ಟ್ ಎಜುಕೇಷನ್ ಸೆಲೆಕ್ಟ್ ಮಾಡಬೇಕಾಗತ್ತೆ.
ಸೆಕೆಂಡ್ರಿ ಎಜುಕೇಷನು ಹೈಯೆಸ್ಟ್ ಡಿಪ್ಲೊಮಾ, ಅಂಡರ್ ಗ್ರ್ಯಾಜುಯೇಟು, ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಈ ಥರ ನಿಮ್ಮದು ಡಾಕ್ಟ್ರಲ್ ಡಿಗ್ರಿ ಈ ಥರ ಎಲ್ಲ ಅವೈಲೇಬಲ್ ಇರುತ್ತೆ. ಡ್ರಾಪ್ ಡೌನು ನೀವು ಜಸ್ಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಇಲ್ಲಿ ಏನಾದರೂ ಯಾವುದಾದ್ರೂ ಒಂದು ಎಜುಕೇಷನ್ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ಎಜುಕೇಷನ್ ಸ್ಟೇಟಸ್ ಆಲ್ರೆಡಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಪರ್ಸೂಯಿಂಗ್ ಇನ್ನು ಇವಾಗ ಅದನ್ನು ಓದ್ತಾ ಇದ್ದೀರಾ. ಸೊ ನಾವು ಆಲ್ರೆಡಿ ಆ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಇಲ್ಲಿ ಕಂಪ್ಲೀಟೆಡ್. ಅದಾದ ನಂತರ ನೇಮ್ ಆಫ್ ದ ಯೂನಿವರ್ಸಿಟಿ. ಸೊ ನಿಮ್ಮದು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಓದಿದ್ದೀರಾ ಆ ಯೂನಿವರ್ಸಿಟಿದ್ದು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸ್ಟ್ರೀಮ್ ಆಫ್ ಸ್ಟಡಿ ಅಂದರೆ ಅದು ಸ್ಪೆಷಲೈಸೇಷನ್ ಅದು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದ ನಂತರ ಯಾವ ಇಯರಲ್ಲಿ ನೀವು ಆ ಎಜುಕೇಷನ್ ಪಾಸ್ ಆಗಿದ್ದೀರಿ. ಇವಾಗ ನೀವು ಡಿಗ್ರಿ ಪಾಸ್ ಆಗಿದ್ದಿರ್ತೀರಾ, ಇಲ್ಲಿ ಮೇಲೆ ಏನು ಮಾಡ್ತೀರಾ, ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ತೀರಾ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತೀರಾ. ಅದಾದ ನಂತರ ಅದರದ್ದು ಅಥವಾ 10th ಇದ್ದರೆ 10th, ಪಿ ಯು ಸಿ ಇದ್ದರೆ ಪಿ ಯು ಸಿ ಸೆಲೆಕ್ಟ್ ಮಾಡಿದ ನಂತರ ಅದರದ್ದು ಯೂನಿವರ್ಸಿಟಿ ಅಥವಾ ಕಾಲೇಜ್ ನೇಮು, ನೀವು ಯಾವ ಸ್ಪೆಷಲೈಸೇಷನ್ ಮಾಡಿದ್ದೀರಾ ಇಲ್ಲಿ ಸ್ಟ್ರೀಮ್ ಆಫ್ ಸ್ಟಡಿ, ಆಮೇಲೆ ಯಾವ ಇಯರಲ್ಲಿ ಅದನ್ನು ಪಾಸ್ ಆಗಿದ್ದೀರಾ, ಮತ್ತು ಅದಾದ ನಂತರ ಅಪಾರ್ ಐ ಡಿ ಇದ್ದರೆ ನೀವು ಹಾಕ್ಬೋದು. ಇವಾಗ ಹೊಸ ಸ್ಟೂಡೆಂಟ್ಸ್ಗೆ ಏನು ಅಪಾರ್ ಐ ಡಿ ಬರ್ತಾ ಇದೆ, ಇವು ಇಲ್ಲ ಅಂತಂದರೆ ಇದನ್ನು ಆಪ್ಷನಲ್ ಇದೆ, ಅದನ್ನು ಬಿಡ್ಬೋದು. ಅದಾದ ನಂತರ ಐ ಕನ್ಫರ್ಮ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಯೂನಿವರ್ಸಿಟಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಟೈಪ್ ಮಾಡ್ತಿದ್ದಂಗೆ ಡ್ರಾಪ್ ಡೌನಲ್ಲಿ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜ್ ನೇಮ್ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಇನ್ನೊಂದು ನಿಮಗೆ ಬ್ರ್ಯಾಕೆಟ್ ಬರುತ್ತೆ. ಸೊ ಇಲ್ಲಿ ನೀವು ಮ್ಯಾನ್ಯುವಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಹೆಸರು ಆಗಿರ್ಬೋದು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮದು ಸ್ಪೆಷಲೈಸೇಷನ್ಸು, ಪಾಸಿಂಗ್ ಇಯರ್ ಇವೆಲ್ಲ ಆ್ಯಸ್ ಪರ್ ಇದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಆನ್ ಬೋರ್ಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ಥರ ಬರುತ್ತೆ. ಇವೆಲ್ಲ ನೀವು ಫಿಲ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟ ನಂತರ ಅದಾದ ನಂತರ ಓಕೆ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆವಾಗ ನಿಮಗೆ ಇಲ್ಲಿ ಈ ಥರ ಆರ್ ಯು ಶೂರ್ ಯು ವಾಂಟ್ ಟು ಎನ್ರೋಲ್ ಯು ಐ ಎ ಐ ಫಾರ್ ಆಲ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕನ್ಫರ್ಮ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಯುವ ಎ ಐ ಫಾರ್ ಆಲ್ ಎನ್ರೋಲ್ಡ್ ಸಕ್ಸಸ್ಫುಲ್ಲಿ, ಇಲ್ಲಿ ಲಾಂಚ್ ಅಂತ ಆಪ್ಷನ್ ಬರುತ್ತೆ. ಲಾಂಚ್ ಅಂತ ಸೆಲೆಕ್ಟ್ ಮಾಡಿದರೆ ನೀವು ಡೈರೆಕ್ಟಾಗಿ ಕೋರ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನಿದೆ ಅಲ್ವಾ, ಈ ನಿಮ್ಮ 4.5 hours ಕೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟಾಪಲ್ಲಿ ಯುವ ಎ ಐ ಫಾರ್ ಆಲ್ ಅಂತಿದೆ ಅಲ್ವಾ, ಇಲ್ಲಿ 0% ತೋರಿಸ್ತಾ ಇದೆ. ಸೊ ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ. ಸೊ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಕಂಟೆಂಟ್ ಅದೆಲ್ಲ ಇರುತ್ತೆ ಮತ್ತು ನಿಮ್ಮ ಪ್ರೊಫೈಲ್ ಇರುತ್ತೆ. ನೀವು ಲಾಗಿನ್ ಒಂದು ವೇಳೆ ನೀವು ನಡುವೆ ಏನಾದರೂ ಸಿಸ್ಟಮ್ ಶಟ್ ಡೌನ್ ಮಾಡಿದ್ರು ಕೂಡ ಮತ್ತೆ ಬಂದುಬಿಟ್ಟು ನೀವು ಡೈರೆಕ್ಟ್ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ವ, ಸೊ ನಿಮ್ಮ ಇಮೇಲು ಮತ್ತು ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು. ಅದಾದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಲ್ವಾ, ಟೇಬಲ್ ಆಫ್ ಕಂಟೆಂಟ್ ಅಂತಿದೆ ಅಲ್ವಾ, ಸೊ ನೆಕ್ಸ್ಟ್ ನೀವು ರೈಟ್ ಸೈಡಲ್ಲಿ ನೋಟ್ಸ್ ಅಂತ ಏನಿದೆ ಅಲ್ವಾ, ನೋಟ್ಸನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಫಸ್ಟ್ ವೀಡಿಯೋಸ್ ಅನ್ನೋದು ಶುರುವಾಗುತ್ತೆ. ಸೊ ಇಲ್ಲಿ ನಿಮಗೆ 1.1 ಚಾಪ್ಟರ್ಸ್ಲಿಂದ ಆಲ್ಮೋಸ್ಟ್ 3 ಚಾಪ್ಟರ್ಸ್ 4 ಚಾಪ್ಟರ್ಸ್ ಇರುತ್ತೆ. ಸೊ ಪ್ರತಿ ಒಂದು ಚಾಪ್ಟರ್ಸ್ದು ವೀಡಿಯೋಸ್ ಮುಗಿದ ನಂತರ ಪ್ರತಿ ಒಂದು 1 or 2 ಚಾಪ್ಟರ್ಸ್ ನಂತರ ಒಂದು ಅಸೆಸ್ಮೆಂಟ್ಸ್ ಬರುತ್ತೆ. ಸೊ ಅಸೆಸ್ಮೆಂಟ್ಸ್ಗೆ ನೀವು 2 to 4 ಕ್ವಶನ್ಸ್ ಇರುತ್ತೆ ಪ್ರಾಕ್ಟೀಸ್. ಸೊ ಆ 2 to 4 ಕ್ವಶನ್ಸ್ಗೆ ನೀವು ಆನ್ಸರ್ ಟಿಕ್ ಮಾಡ್ಬೋದು. ಇವಾಗ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಅಂತಿದೆ ಅಲ್ವಾ, ಈ ಕಡೆ ನೀವು ಇದನ್ನು ವಿಡಿಯೋನ ಕಂಪ್ಲೀಟಾಗಿ ಇವ್ರೇನು ಮಾಹಿತಿ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ವಾಚ್ ಮಾಡಿದ ನಂತರವೇ ಇಲ್ಲಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಅದು ನೆಕ್ಸ್ಟ್ಗೆ ಹೋಗುತ್ತೆ. ಇಲ್ಲ ಅಂತಂದರೆ ಇನ್ಕಂಪ್ಲೀಟ್ ಮಾಡ್ಯೂಲ್ ಅಂತ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಕೆಲವೊಂದು ಮಾಡ್ಯೂಲ್ಸನ್ನ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೋದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಹೋಗೋಕ್ಕೆ ಬರುತ್ತೆ, ಮತ್ತು ಇಲ್ಲಿ ಬ್ಯಾಕ್ ಬರೋಕ್ಕೂ ಕೂಡ ಆಪ್ಷನ್ ಅನ್ನೋದು ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ಆ್ಯರೋ ಮಾರ್ಕ್ ಬರುತ್ತೆ. ಸೊ ನೀವು ಒಂದು 2 ವೀಡಿಯೋಸ್ ವಾಚ್ ಮಾಡಿದ ನಂತರ ನಿಮಗೆ
ಕ್ವಶನ್ ಆನ್ಸರ್ಸ್ ಏನು ಬರುತ್ತಲ್ವ, ಕ್ವಿಜ್ ಅಂತ ಬರುತ್ತೆ. ಆ ಕ್ವಿಜ್ನ ನೀವು 2 ಅಥವಾ 4 ಕ್ವಶನ್ಸ್ ಇರುತ್ತೆ ಒಂದೊಂದು ಕ್ವಿಜ್ಜಲ್ಲಿ. ಸೊ ಆ ಒಂದು ಆಪ್ಷನ್ಸನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ರಾಂಗಾಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ, ನೀವು ಇಲ್ಲಿ ಲೆಫ್ಟ್ ಸೈಡ್ ಮತ್ತೆ ಆ್ಯರೋ ಮಾರ್ಕ್ ಇರುತ್ತಲ್ವ, ಮತ್ತೆ ಬ್ಯಾಕ್ ಬಂದುಬಿಟ್ಟು ಮತ್ತೆ ತಿರ್ಗಾ ಆ ವಿಡಿಯೋನ ಒಂದ್ಸತಿ ವಾಚ್ ಮಾಡಿ ಮತ್ತೆ ನೀವು ನೆಕ್ಸ್ಟ್ ಹೋಗ್ಬಿಟ್ಟು ಮತ್ತೆ ಆ ಕ್ವಿಜ್ನ ಅಟೆಂಪ್ಟ್ ಮಾಡ್ಬೋದು. ಮತ್ತೆ ಕರೆಕ್ಟ್ ಕ್ವಶನ್ನ ನೀವು ಟಿಕ್ ಮಾಡಿ ಅದನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಈ ಥರ ಪ್ರತಿಯೊಂದು ಚಾಪ್ಟರ್ ನೀವು ಫಿನಿಶ್ ಮಾಡಿದ ನಂತರ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಒನ್ಸ್ ನೀವು ಪ್ರತಿಯೊಂದು ಚಾಪ್ಟರ್ಸು ಕೂಡ ಕ್ವಿಜ್ ಸಮೇತ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಮೇಲೆ ಪರ್ಸೆಂಟೇಜ್ ಏನು ತೋರಿಸ್ತಾ ಇದೆಯಲ್ಲ 100% ಕಂಪ್ಲೀಟ್ ಆದಮೇಲೆ ಯುವರ್ ಸರ್ಟಿಫಿಕೇಟ್ ಅನ್ನೋದು ಜನ್ರೇಟ್ ಆಗುತ್ತೆ. ಅದಾದ ನಂತರ ನೀವು ಮತ್ತೆ ಲಾಗಿನ್ ಆಗಿದ ನಂತರ ರೈಟ್ ಸೈಡ್ ಟಾಪಲ್ಲಿ ಈ ಥರ ನಿಮ್ಮ ಪ್ರೊಫೈಲ್ ಏನಿರುತ್ತಲ್ಲೋ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಮೈ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಮೈ ಅಕೌಂಟು, ಮೈ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರೊಫೈಲ್ ಎಲ್ಲ ಕೂಡ ಏನೇನು ಡೀಟೇಲ್ಸ್ ಕೇಳ್ತಾ ಇದೆ ಎಲ್ಲ ಡೀಟೇಲ್ಸು ನೀವು ಕೊಟ್ಟು ಪ್ರೊಫೈಲ್ನ ಫುಲ್ಫಿಲ್ ಆಗಿ ಸಬ್ಮಿಟ್ ಮಾಡ್ಬೋದು. ಅದಾದ ನಂತರ ಮೈ ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ರೆ ನಿಮ್ಗೆ ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ಒನ್ ಸರ್ಟಿಫಿಕೇಟ್ ಅಚೀವ್ಡ್. ಸೊ ನಾನು ಕಂಪ್ಲೀಟ್ ಕೋರ್ಸನ್ನು 4.5 hours ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಇವಾಗ ನಿಮಗೆ ಮತ್ತೆ ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಯುವ ಎ ಐ ಫಾರ್ ಆಲ್ ಅಂತೇಳಿ ಇಲ್ಲಿ ಆಲ್ರೆಡಿ ನಂದು ಸರ್ಟಿಫಿಕೇಟು ಜನ್ರೇಟ್ ಆಗಿದೆ. ಸೊ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ಇವಾಗ ನಂದು ಸರ್ಟಿಫಿಕೇಟನ್ನು ನಾನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಫಸ್ಟ್ ಟೈಮ್ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊತಿದ್ದೀರ ಅಂದರೆ ಇಲ್ಲೇ ನಿಮಗೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿದರೆ ನಮಗೆ ಡೈರೆಕ್ಟಾಗಿ ನಮ್ಮ ಗ್ಯಾಲರಿಯಲ್ಲಿ ಸರ್ಟಿಫಿಕೇಟ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಒನ್ಸ್ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಅದು ಯಾವ ಥರ ಇರುತ್ತೆ ಅನ್ನೋದು ಇವಾಗ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ಈ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಒನ್ಸ್ ನೀವೆಲ್ಲ ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಡೌನ್ಲೋಡ್ ಆಗುತ್ತೆ ಈ ಥರ ಸರ್ಟಿಫಿಕೇಟು. ಸೊ ಇಲ್ಲಿ ನಿಮ್ಮದು ಹೆಸರು, ಟು ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಯುವ ಎ ಐ ಫಾರ್ ಆಲ್, ಆ್ಯಂಡ್ ಯಾವ ಡೇಟಲ್ಲಿ ನಿಮಗೆ ಸರ್ಟಿಫಿಕೇಟ್ ಅನ್ನೋದು ಇಶ್ಯೂ ಆಗಿದೆ. ಸೊ ಇಷ್ಟು ಒಂದು ಡೈಲಿ ನಮಗೆ ಯಾವ ರೀತಿ ಇವಾಗ ಎ ಐ ತಂತ್ರಜ್ಞಾನ ದಿನಕ್ಕೂ ಬೆಳೀತಾ ಇದೆ. ಸೊ ಅದನ್ನು ನಾವು ಯಾವ ಥರ ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ಎ ಐ ಯಾವ ಥರ ನಮಗೆ ಯೂಸ್ ಆಗುತ್ತೆ, ಸೊ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಆ ಎ ಐ ಸ್ಕಿಲ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೋರ್ಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ವಿಯಲ್ಲಿ ಕೂಡ ತಮ್ಮ ಒಂದು ನೋಂದಣಿಯನ್ನು ಮಾಡಿಕೊಂಡು ತಾವು ಪ್ರತಿಯೊಬ್ಬರು ಕೂಡ ಈ ಒಂದು ಎ ಐ ಸರ್ಟಿಫಿಕೇಟ್ನ ಪಡ್ಕೋಬೇಕು. ಮತ್ತು ನಿಮ್ಮ ಒಂದು ಗ್ರಾಹಕರಲ್ಲಿ ಯಾರಿಗೆಲ್ಲ ಕೂಡ ಆಸಕ್ತಿ ಹೊಂದಿರ್ತಾರೆ, ಸೊ ಅವ್ರದ್ದೆಲ್ಲ ಕೂಡ ನೀವು ಎನ್ರೋಲ್ಮೆಂಟನ್ನು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಮಾಡಿಕೊಡ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.